ನೀರಿಗಿಳಿದ ಮಗುವಿನ ರಕ್ಷಣೆಗೆ ತೆರಳಿದ ಮೂವರು ದಾರುಣ ಸಾವು. ಹಬ್ಬದ ಸಂಭ್ರಮದಲ್ಲಿ ಮೋಜು ಮಸ್ತಿಗೆ ತೆರಳಿದವರಿಗೆ ಜವರಾಯನ ಕಾಟ, ಮುಗಿಲು ಮುಟ್ಟಿದ ಸಂಬಂಧಿಕರ ಆರ್ತನಾದ. ಇದು A5 ನ್ಯೂಸ್. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಹಬ್ಬದ ಸಡಗರ ಸಂಭ್ರಮದಲ್ಲಿ ಇದ್ದ ಅವರು ಮೋಜು ಮಸ್ತಿಗಾಗಿ ಕೆರೆಯ ಅಂಚಿಗೆ ಹೋಗಿದ್ರು. ಅಲ್ಲಿ ನಡೆದ ಸಣ್ಣ ಚಾತುರ್ಯ ಕೆಲಸಕ್ಕೆ ಮೂವರು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಸಂಭ್ರಮದಲ್ಲಿ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಹೀಗೆ ಮೃತರ ಮುಂದೆ ಗೊಳೋ ಅಂತ ಅಳ್ತಿರುವ ದೃಶ್ಯ ನೋಡಿದ್ರೆ ಇಂತಹವರ ಕಣ್ಣಲ್ಲಿ ಕೂಡ ನೀರು ಜಿನುಗೋದು ಗ್ಯಾರಂಟಿ. ರಂಜಾನ್ ಹಬ್ಬ ಮುಗಿಸಿ ಮೋಜು ಮಸ್ತಿಗೆ ಅಂತ ಚಿಕ್ಕಬಳ್ಳಾಪುರ ತಾಲೂಕು ಶ್ರೀನಿವಾಸ ಸಾಗರ ಕೆರೆ ಸಮೀಪ ಹೋದಾಗ ಬಾಲಕಿ ನೀರಿಗೆ ಇಳಿದಿದ್ದಾಳೆ. ಏಕಾಏಕಿ ನೀರಿನಲ್ಲಿ ಮುಳುಗೋದನ್ನ ಗಮನಿಸಿದ ತಾಯಿ ಬಶೀರಾ ನೀರಿನಲ್ಲಿ ಮುಳುಗಿದ್ದಾಳೆ. ಬಶೀರಾ ರಕ್ಷಣೆಗೆ ಫರೀನ್ ಬೇಗಂ, ಫರೀನಾನ ರಕ್ಷಣೆಗೆ ತೆರಳಿದ ಇಮ್ರಾನ್ ಸೇರಿ ಮೂವರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ ಇಬ್ಬರು ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳಾಗಿದ್ರೆ ಒಬ್ಬರು ಬೆಂಗಳೂರಿನ ನಿವಾಸಿಯಾಗಿದ್ದಾರೆ. ಅದೃಷ್ಟವಶಾತ್ ನೀರಿಗಿಳಿದ ಬಾಲಕಿ ಬದುಕುಳಿದಿದ್ದಾಳೆ. ರಂಜಾನ್ ಹಬ್ಬದ ಪ್ರಯುಕ್ತ ಬಶೀರಾ ಅವರ ಮನೆಗೆ ಬೆಂಗಳೂರಿನಿಂದ ಇಮ್ರಾನ್ ಸೇರಿದಂತೆ ಸಂಬಂಧಿಕರು ಬಂದಿದ್ರು. ನಗರದ ಜಂಜಾಟದಿಂದ ಶ್ರೀನಿವಾಸ ಸಾಗರ ಕೆರೆಯ ಸೌಂದರ್ಯದ ಸೊಬಗು ಸವಿಯಲು ಕುಟುಂಬದ ಜೊತೆಗೆ ಹೋದಾಗ ಮಗು ಮಾಡಿದ ಸಣ್ಣ ಅಚಾತುರ್ಯ ಕೆಲಸಕ್ಕೆ ಮೂವರು ನೀರು ಪಾಲಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಮುಂದೆ ಸಂಬಂಧಿಕರ ಗೋಳು ಮುಗಿಲು ಮುಟ್ಟಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕಾರ್ಯಾಚರಣೆ ನಡೆಸಿ ಮೃತರ ದೇಹಗಳನ್ನ ಹೊರತೆಗೆದಿದ್ದಾರೆ. ಒಟ್ನಲ್ಲಿ ಮೋಜು ಮಸ್ತಿ ನೆಪದಲ್ಲಿ ಅಪಾಯಕಾರಿ ಸ್ಥಳಗಳಿಗೆ ಹೋದಾಗ ಎಚ್ಚರ ಇರಬೇಕು, ಇಲ್ಲವಾದ್ರೆ ಇಂತಹ ಅನಾಹುತಗಳನ್ನ ಎದುರಿಸಬೇಕಾಗುತ್ತದೆ. ಆಟ ಆಡ್ಕೊಂಡಿದ್ರು. ನಾನು ನಮ್ಮ ವೈಫು, ನಮ್ಮ ಸಿಸ್ಟರ್ ಅವ್ರ ಹಸ್ಬೆಂಡ್, ನಮ್ಮ ಅಣ್ಣನ ಹೆಂಡತಿ ಇದ್ರು. ಓಕೆ, ಇಷ್ಟು ದೊಡ್ಡ ನಮ್ಮೆಲ್ಲ ನಮ್ಮ ಅಕ್ಕ ಮತ್ತೆ ಮೇಲೇನೆ ಇದ್ವಿ. ಮೇಲೆ ಇದ್ವಿ ನಾವು, ಇಲ್ಲೇ ಬಂಡೆ ಮೇಲೆ ಕೂತ್ಕೊಂಡು ನಿಮ್ಮನೆ ಇದ್ವಿ ನಾವು. ಅದೇನಾಯ್ತು, ಈ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ಲ, ಅದು ಆಕ್ಚುಲಿ ಸಾಯಿಲ್ ಲೆವೆಲ್ ಇದೆಲ್ಲ ಮೇಲೇನೆ ಇತ್ತು. ಅದು ಸಡನ್ ಆಗಿ ಒಂದು ಶಾರ್ಪ್ ಡೆಪ್ತ್ ಇದೆ ಅಲ್ಲಿ, ಸಡನ್ ಆಗಿ ಶಾರ್ಪ್ ಇದೆ. ಅದು ಒಂದು ಏನು ಪ್ಲಾಟ್ಫಾರ್ಮ್ ಇತ್ತು, ಆ ಪ್ಲಾಟ್ಫಾರ್ಮ್ ಸೊ ಸರ್ಫೇಸ್ ಸಡನ್ ಆಗಿ ಡೆಪ್ತ್ ಇದೆ. ಆ ಡೆಪ್ತ್ ಹೋಗಿದ ತಕ್ಷಣ ಈ ಮಗಳು ಇದ್ಲು ಫಸ್ಟು. ಅವ್ರ ಕೆಳಗೆ ಹೋಗಿದ ತಕ್ಷಣ ಏನು ಮಾಡಿದ್ರು, ನಮ್ಮ ಅಣ್ಣನ ವೈಫ್ ಹೋದ್ಲು ಕಾಪಾಡೋದಕ್ಕೆ. ಅವಳು ಸಡನ್ ಆಗಿ ಅಲ್ಲಿ ಡೆಪ್ತ್ ಇರೋದು ಹೈಟ್ಗೆ ಕೆಳಗೆ ಇದ್ಬಿಟ್ರು. ಆಮೇಲೆ ನಮ್ಮ ವೈಫ್ ಹೋದ್ರು ನಮ್ಮ ಇಬ್ಬರನ್ನ ಕಾಪಾಡೋದಕ್ಕೆ. ಸೊ ಅಗೇನ್ ಡೆಪ್ತಿಂದ ಸೊ ನಮ್ಮ ಜೀಜು ಹೋದ್ರು, ನಮ್ಮ ಸಿಸ್ಟರ್ ಹಸ್ಬೆಂಡ್ ಹೋದ್ರು. ಸೊ ಇವ್ರು ನೋಡಿದ ತಕ್ಷಣ ನಾನು ರಶಪ್ ಆದೆ ಅಲ್ಲಿ. ಸೊ ಐ ಜಸ್ಟ್ ಗಾಟ್ ಸರ್ವೈಡ್. ಐ ವುಡ್ ಹ್ಯಾವ್ ಆಲ್ಸೋ ಗಾನ್ ಟೋಟಲಿ, ಬಿಕಾಸ್ ನಾವು ಏನು ಸರ್ಫೇಸಿಂದ ಹೋಗಿದ ತಕ್ಷಣ ಏನಾಗಿದೆ ಪ್ಲಾಸ್ ಸಡನ್ ನಾನು ಒಳಗೆ ನುಗ್ಬಿಟ್ಟೆ. ನಾನು ಒಳಗೆ ನುಗ್ಬಿಟ್ಟಿದ್ದೆ ಫುಲ್ಲು. ಅದು ಹೆಂಗೂ ಕಾಪಾಡ್ಕೊಂಡು ನಾನು ಆಚೆ ಬಂದೆ. ಆಚೆ ಬರೋಕ್ಕಾಗಿಲ್ಲ ನನ್ನ ಕೈಯಲ್ಲಿ, ಬಿದ್ದೋದೆ. ಆಮೇಲೆ ನಮ್ಮ ಅಕ್ಕ ಕೈ ಇಟ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೆ. ಅಂದರೆ ಜಸ್ಟ್ ಆಲ್ಮೋಸ್ಟ್ 10 to 15 ಮೀಟರ್ಸ್ ಅಷ್ಟೇ ಫ್ರಮ್ ದ ಬಾರ್ಡರ್ ಇಂದ 10 to 15 ಮಿನಿಟ್ಸಲ್ಲಿ ಅಲ್ಲಿ ಇದಾಯಿತು. ಮತ್ತು ಕಾಪಾಡ್ಕೊಳ್ಳೋಕ್ಕಾಗಿಲ್ಲ, ಜನನೆಲ್ಲ ಕರೆದ್ವಿ ನಾವು. ಅಷ್ಟೊತ್ತಿಗೆ ಎಲ್ಲ ಮಾಡ್ಕೊಂಡು ಹಾಕ್ಸಲ್, ಬಟ್ ಬಾಡಿ ಆಚೆ ಬಂದಿದ್ದು ಒಂದು ಗ್ರೇಟ್ ಅಷ್ಟೇ. ಅದರ್ವೈಸ್ ಇಟ್ ಗನ್ ಇನ್ ಸೈಡ್. ಸೊ ಅಲ್ಲಿ ಮಾಡ್ಕೊಂಡು ಬಂದ್ವಿ. ಇಮಿಡಿಯೇಟ್ ಆಗಿಲ್ಲ ಏನೊಂದು ಮಾಡಿದ್ವಿ. ನಾವು ಏನು ಮಾಡಬೇಕು ಬಟ್ ಸ್ವಲ್ಪ ಡಿಲೇ ಆಯಿತು ಅಂತಾರೆ. ಆ್ಯಂಬುಲೆನ್ಸ್ ಎಲ್ಲ ಬರೋಷ್ಟು. 3 ಮಕ್ಕಳು ಇರೋ ನಮ್ಮ ವೈಫ್.